ಸಿಕ್ಕಿದ್ಲಾ ಕೊನೆಗೂ. ಅವಾಗಿಂದ ನಾನು ಸ್ವಾತಿ ಇಬ್ರು ನಿನ್ನಂತೂ ಹುಡುಕಿದ್ವಿ. ಈಗ ಅಮ್ಮ ಎಷ್ಟೊತ್ತಾಯ್ತು ನೀನು ಹುಡ್ಕಷ್ಟೊತ್ತಿಗೆ. ಅಯ್ಯೋ ಇಷ್ಟೊತ್ತಿಗೆ ಯಾವ್ದಾನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಮೀಟ್ ಮಾಡ್ಕೊಂಬರ್ಬೋದಾಗಿತ್ತು, ಹೋಗಿ ಬೇಕಾಗಿರೋ ಅಂಥವ್ರನ್ನ ದೊಡ್ಡವ್ರನ್ನ ಮೀಟ್ ಮಾಡ್ಕೊಂಬರ್ಬೋದು. ಆದರೆ ನಿನ್ನ ಹುಡ್ಕೋದಕ್ಕೆ ಭಾಳ ಕಷ್ಟ ಆಗ್ಬಿಡ್ತು. ಭಾರಿ ಮುತ್ತು ಇವಳು ಬೀಗ್ರೂಟಕ್ಕೆ ಬಂದಿದ್ರಲ್ಲ ಜನನ, ಅವ್ರು ನೋಡಕ್ಕೆ ಅಲ್ಲಿ ಕೂತ್ಕೊಂಡವಳು. ಅದಕ್ಕೇನೆ ನೀನೇನು ಅವ್ರು ನೋಡ್ತೀಯ ಬಾರಮ್ಮ ಅಂತೇಳಿ ನಾನು ಅದಕ್ಕೇನೆ ಕರ್ಕೊಂಬಂದೆ. ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರು ನೋಡ್ತಾ ಇದ್ದಾಳೆ. ಎಲ್ಲನ ನೆಂಟರು ಮಸ್ತಾಗಿ ಬಂದಿದ್ರು ಯಾರ್ಯಾರನ. ಅದಕ್ಕೇನೆ ಅವ್ರ ಮನೆಯಾಗೆಲ್ಲನ ನಗಾಡೋದು ಕುತ್ಕೊಂಡು ಮಾತಾಡೋದು ಎಲ್ಲ ನೋಡಿ ಏನು ಹಂಗೇನೆ ಅಯ್ಯೋ ಅಪ್ಪ ಹೆಂಗೆ ನಗಾರು ಕೇಕ್ ಹಾಕ್ಯಂಡು ಎಲ್ಲರೂ ಕುತ್ಕೊಂಡು ಹೊರಗೆ. ಅವ್ರ ಮನೆಗೆ ಬಂದಿರೋಂಥ ನೆಂಟರು ಇನ್ನೂ ಹೋಗಿಲ್ಲ, ಯಾರ್ಯಾರೋ ಬಂದಿರೋರು ಎಲ್ಲ ಮಸ್ತಾಗಿದ್ದಾರೆ ಮನೆ ಒಳಗೆ. ಎಷ್ಟೊಂದು ಜನ ಬಂದಿದ್ದಾರೆ. ಅದಕ್ಕೆ ಒಟ್ಟುರಿ ನನಗೆ. ಅಯ್ಯೋ ಅದು ಹಾಳಾಗಿ ಹೋದ್ರು ಹೋಗ್ಲಿ, ಬಿಟ್ಟಾಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನಿನ್ನೇನು ಸ್ವಾತಿ ಜೀವನ ಆದಂಗೆ ಆಗಿಲ್ಲ. ಇವನಂತೂ ಸಿದ್ಧ ಮೋಸ ಮಾಡಿದ್ದ, ಮೋಸಗಾರ ಮನೆ ಆಳ ಹೆಂಗೆ ಮಾಡಿ ನಿಮ್ಮ ಅಕ್ಕ ಮೋಸ ಮಾಡಿಬಿಟ್ಟ. ಆದರೆ ಅವ್ನು ಏನು ಸುಮ್ಮನೆ ನೀನು ಅವ್ನ ನೂತು ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯ? ಸುಮ್ಮನಿರು. ಅವ್ನು ಹಾಳಾಗಿ ಹೋದ್ರು ಹೋಗ್ತಾನೆ. ಅವಳನ್ನ ಮದುವೆ ಆಗಿ ಅನುಭವಿಸ್ತಾ ಗೊತ್ತಾಗುತ್ತೆ. ಏನೋ ಒಂದು ಆಗುತ್ತಲ್ಲ ಅವಾಗ ಅಯ್ಯೋ ಮುತ್ತನೇ ಮದುವೆ ಆಗಿದ್ರು ಆಗ್ತಿದ್ದೆ ಅಂತೇಳಿ ಅವನಿಗೆ ಅನಿಸುತ್ತೆ. ಸುಮ್ಮನೆ ಬಾಯಿಲಿ ನಿಂತಾಗ ಏನೋ ಮಾತಾಡಬೇಕು. ಅಯ್ಯೋ ನಾನಂತೂ ಎಲ್ಲೆಲ್ಲ ಹುಡುಕ್ತೆ ಅನ್ಬೇಡ. ಇವಳಂತ ತಿರ್ಗಿ ಆಮೇಲೆ ಕೊನೆಗೆ ಅಲ್ಲಿ ಹೋಗಿ ನೋಡಿದೆ, ಅಲ್ಲಿ ಓಡಾಡ್ತಾ ಇದ್ದಾಳೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಪುಣ್ಯ ಬೇರೆ ಅವ್ರು ಬೇರೆ. ಅಯ್ಯೋ ಏನಂಗೆ ಅವರು ಕೇಕ್ ಹಾಕಿ ನುಗ್ತಾ ಇದ್ದಾರೆ. ಇವಳು ಹಾಕ್ಲಿಂದ ನೋಡಿ 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 ಒಟ್ಟು ಹುರ್ಕೊಂತ ಇದ್ದಾಳೆ. ಅದಕ್ಕೆ ಅದನ್ನೇನು ನೋಡಕ್ಕೆ ಹೋಗಿದ್ಯಾ ಬಾ ಅಂತೇಳಿ ನಾನು ಕರ್ಕೊಂಬಂದೆ. ಅಲ್ಲ ಅವನು ನೋಡಿರೆ ಜೋನು ಅವಾಗ ನಿನ್ನ ಮನೆಯಿಂದ ಸಿಕ್ದ ಬಿದ್ದ. ಇವಾಗ ನಿಮ್ಮಮ್ಮ ಧನುಷನು ಸಿದ್ಧನು ಮನೆ ಒಳಗೆ ಕರ್ಕೊಂಡೋದ್ಲು. ಈಗ ಕರ್ಕೊಂಡು ಹೋದ್ಲು ಕಣೆ. ನಮ್ಮಮ್ಮ ಕರ್ಕೊಂಡು ಹೋಗ್ತೆ. ನಮ್ಮಮ್ಮ ಯಾಕೆ ಕರ್ಕೊಂಡು ಹೋಗ್ತಾ? ಅವಳಿಗೆ ಹೋಗೋಕ್ಕೆ ಹೆಂಗಾದ್ರೂ ಮಕ್ಕ ಐತಂತೆ. ನಮ್ಮನೆಗೆ ಹೋದ್ಲು. ಅಲ್ಲ ನೋಡೆ ನಮ್ಮಮ್ಮ ಹಿಂಗೆ ಮಾಡೋದು ಸರಿ ಏನೇ. ಅದಕ್ಕೇನೆ ನಾನು ಮಾತಾಡೋಕ್ಕಾಗಲ್ಲ, ನೀನು ಮಾತಾಡಿದ್ರೆ ಸರಿ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ನಿನ್ನ ಹುಡುಕಿದ್ದು. ನೀನು ಮಾತಾಡಿದೆ ಚೆನ್ನಾಗೆ, ನಾ ಮಾತಾಡಿದೆ ಅವ್ರಿಗೆ ಈಗಳಪ್ಪ ಇವಳು ಮಾತಾಡ್ತಾಳೆ ಅಂತ ಬೈಕೆಂಬ್ತಾರೆ ಅಂತ ಅದಕ್ಕೆ ನಿನ್ನ ಹುಡುಕಿದ್ದು ನಾವು. ಎಲ್ಲ ಇದೆಯಾ ಅಂತ. ಯಾವಾಗ ಹೋದ್ರೆ ಅಕ್ಕ ನನಗೆ ಗೊತ್ತಿಲ್ಲಪ್ಪ. ಅಯ್ಯೋ ಯಾಕ ಮಾಡೋರಂತೆ ಸಿದ್ದನು ಅವಳನ್ನು ಕರ್ಕೊಂಡೋದ್ರು. ಅಲ್ಲ ನೋಡು ಅವಾಗ ಅವನು ಜುಟ್ಟು ಹಿಡಿದು ಅವ್ರ ಅಣ್ಣ ಆಚಿಗೆ ಕಳಿಸಿದ್ದ. ಅವಳು ಎಷ್ಟೆಲ್ಲ ಇದು ಮಾಡಿದ್ಲು. ಅವಳ್ಯಾಕೆ ಇವಾಗ ನಮ್ಮ ಮನೆಗೆ ಬರಬೇಕು? ಅಲ್ಲ ನಮ್ಮಮ್ಮ ಯಾಕೆ ಕರ್ಕೊಬರ್ಬೇಕು ಅವಳನ್ನ ಅಂತ ಹೋಗಿ ಸರಿಯಾಗಿ ಅನ್ನು ಗಲಾಟೆ ಮಾಡಿ ಹೇಳ್ತೀನಿ. ಯಾಕನ ಬಂದ್ವಪ್ಪ ಇಲ್ಲಿಗೆ ಅಂತ ಅನ್ನಿಸ್ಬೇಕು ಅವನಿಗೆ. ಹಂಗೆ ಮಾತಾಡು. ನನ್ನ ಮಗ ಅವನು ಮೋಸ ಮಾಡಿದಾನೆ. ಅವ್ರ ಅಣ್ಣ ಏನು ಅವಳು ಎಷ್ಟಿದ್ದು ಮಾಡಿದಾರೆ ನಮಗೆ. ಅವರಿಬ್ರು ಮೋಸಗಾರರು, ಅವರಿಬ್ರು ನಮ್ಗೆ ಆಗಲ್ಲ ಅಂತಾರನ್ನ ನಮ್ಮಮ್ಮ ಯಾಕೆ ಕರ್ಕೊಂಬಂದು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ನನ್ನ ಎದುರಿಗೆ ಕರ್ಕೊಂಡು ಹೋಗ್ತೈತಲ್ಲ. ಎಷ್ಟಿರಬೇಡ. ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ಕಂಡಾರ ಮಕ್ಳಿಗೈತೆ, ಸ್ವಂತ ಮಕ್ಳಾಗಿರೋರಿ ನಮಗಿಲ್ವೇನೆ? ಹೇಳೆ ಮೊತ್ತು. ನಾನು ಜೀವಿತ ಅಕ್ಕರ ಮನೆಗೆ ಬಂದಿದ್ದೀನಿ. ಜೀವಿತ ಅಕ್ಕರ ಮನೆಗೆ ಬಂದಿರೋದನ್ನ ನೋಡಿ ನಮ್ಮಮ್ಮ ಎಷ್ಟು ಹೊಟ್ಟೆ ಹುರ್ಕೊಂಬತ್ತಲ್ಲ. ಎಷ್ಟಿರಬೇಡ. ಇಂಥ ಹೊಟ್ಟೆ ಹುರ್ಕೊಂಬ ಬುದ್ಧಿ ಇರಬಾರ್ದು ಕಣೆ ಯಾರಿಗೇ ಆಗಲಿ. ಒಳ್ಳೆ ಬುದ್ಧಿ ಇರಬೇಕು. ನನಗೆ ಗೊತ್ತಿಲ್ಲಪ್ಪ, ನಾನು ಜಾಸ್ತಿ ಹೋಗೇ ಇಲ್ಲ ಮನೆ ತಕ್ಕೆ. ನನಗೆ ಅಲ್ಲಿ ಜನ ನೋಡಿಬಿಟ್ಟು ನನಗೊಂಥರ ಅಲ್ಲಿ ಏನು ಮಾತಾಡೋಣಪ್ಪ, ಏನು ಅಂಬನಪ್ಪ. ಅವಳು ಬೇರೆ ಪುಣ್ಯ ಅವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿಲಿಲ್ಲ. ಅದಕ್ಕೆ ನಾನು ಹೋಗಿಲ್ಲ ಮಂತಕ್ಕೆ. ಹೋಗ್ತೀನಿ ತಡಿ. ಯಾವಾಗ ಹೋದ್ರ ಅಲ್ಲೇ? ಯಾವಾಗಲೇ ಕರ್ಕೊಂಡು ಹೋಯ್ತು ನಮ್ಮಮ್ಮಯ್ಯ ಅವರಿಬ್ರು ಬಂದು. ಅಲ್ಲ ಯಾಕೆ ಇಲ್ಲಿ ಬಂದಿದ್ರ? ನಮ್ಮ ಮರ್ಯಾದೆ ತೆಗ್ದು ಇನ್ನೂ ಯಾವ ಮಕ್ಕ ಇಕ್ಕೊಂಡು ಮನೆ ಬಾಕ್ಲಕ್ಕೆ ಬಂದಿದ್ಯಾ ಅನ್ನೋಳು ಧನುಷನ್ನ. ಅವಳು ಯಾಕೆ ಬರೋದವಳು? ಅವಳನ್ನ ಕಂಡ್ರೆ ಆಗಲ್ಲ ನನಗೆ. ಅವಳು ಎಂತಾಳು? ನಮಗೆ ಎಷ್ಟು ಮೋಸ ಮಾಡಿದ್ದಾರೆ. ಅಲ್ಲ ನಿಮ್ಮ ಅಮ್ಮಗೆ ಗೊತ್ತಾಗಲ್ವೇ? ನಿಮ್ಮ ಅಮ್ಮ ಯಾಕೆ ಅವಳನ್ನು ಕರ್ಕೊಂಡು ಹೋಗ್ತಾಳಮ್ಮ? ಹೇಳು. ನಿಮ್ಮ ಅಮ್ಮಯಿಂದ ತಪ್ಪು ಅಲ್ಲ ಕರ್ಕೊಂಡು ಹೋಗೋದು. ನಿಮ್ಮ ಅಮ್ಮಯಿಂದ ತಪ್ಪು ಕಣಮ್ಮ. ನಿಮ್ಮಮ್ಮಯ್ಯ ಹೆಂಗೆ ಅಂತಂದರೆ ಒಂದಿಟ್ಟು ಉಪ್ತಾಳೆ, ಒಂದಿಟ್ಟು ಚಿಕ್ಕಮ್ಮ ಅಂತೇಳಿ ಒಂದಿಟ್ಟು ಬಾಯಿ ತುಂಬ ಬಂಗಾಳಿ ಆಡ್ದಕ್ಕೆ ನಿಮ್ಮಮ್ಮ ಉಪ್ತಾಳೆ ಹೇಳತ್ತ. ನಿಮ್ಮಮ್ಮಗೆ ಒಂದಿಟ್ಟು ಬುದ್ಧಿ ಇಲ್ಲ ಅಲ್ಲ. ಅವ್ರನ್ನ ನೋಡಮ್ಮ, ನಿನ್ನ ಇಲ್ಲಿಗೆ ಬಂದಿರಲ್ಲ ಒಂದು ಮಾತು ಕರಿದಂಗೆ ಅವ್ರನ್ನ ಕರ್ಕೊಂಡು ಹೋಗ್ತಾಳಲ್ಲ ನಿಮ್ಮಮ್ಮಯ್ಯ. ನೋಡು ಯಾರನ್ನ ಮಾತಾಡ್ದಾರು ನಿಷ್ಠುರಾಗ್ಬೇಕು ಅಷ್ಟೇ. ನಿಮ್ಮನ್ನು ನಿಷ್ಠುರ ಮಾಡುತ್ತೆ ಇವತ್ತು. ನಿಮಗೆ ಬೆಲೆ ಇರಲ್ಲ ಕಣೆ. ನಿಮ್ಗೆ ಬೆಲೆ ಇರಲ್ಲ. ಮಕ್ಳು ಸ್ವಂತ ಮಕ್ಳಾಗಿರೋರಿ ನಿಮಗೆ ಬೆಲೆ ಕೊಡಲ್ಲ. ನೋನಕ್ಕ ಮತ್ತೆ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಬಿಟ್ಟು ಸ್ವಂತ ಮಕ್ಳನ್ನ ಬಿಟ್ಟು ಮತ್ತು ಕಂಡರ ಮಕ್ಳನ್ನ ಕರ್ಕೊಂಡೋದ್ರೆ ನಮ್ಮ ಅಕ್ಕನೇ ಕರೀಲಿಲ್ಲ, ಅವಳು ಕರೆಯೋದ ಅಷ್ಟೇ. ನಾನು ನಮ್ಮಮ್ಮಗೆ ಹೋಗಿ ಈಗ ಹಂಗೆ ಹೇಳ್ತೀನಿ. ನೀನು ಕರೆಯೋದಾದ್ರೆ ನಮ್ಮ ಅಕ್ಕನೇ ಕರಿ, ಇವ್ರನ್ನ ಕಂಡರ್ನೆಲ್ಲ ಕರಿಬೇಡ. ಸುಮ್ಮನೆ ಕಂಡರ್ನೆಲ್ಲ ಕರೆದು ನಮ್ಮ ಬೆಲೆ ಯಾಕೆ ಕಳಿತೀಯ ಅಂತ. ನಮಗೆ ಬೆಲೆ ಕೊಡೋಲ್ಲ. ಯಾರೇ ಆಗಲಿ, ಅಕ್ಕಪಕ್ಕದಗಳಾರಾಗಲಿ ಊರಾಗ್ಲಾರಾಗಲಿ ಅವರು ಅಷ್ಟೇ ಸಾದ್ರ ತಕೊಂತಾರೆ. ಅವರು ಈಗಲೇ ನಮ್ಮನ್ನು ಎಷ್ಟು ಸಾದ್ರ ತಗೊಂಡವ್ರೆ. ನಮ್ಮ ಅಕ್ಕಗೆ ಒಂದು ಇಷ್ಟು ಹಿಂಗೆ ಆಗಿರೋದಕ್ಕೆ ಅವಾಗಿಂದಲೂ ಎಷ್ಟು ಸಾದ್ರ ತಗೊಂಡವ್ರು ನಮ್ಮ ಅಕ್ಕಯ್ಯನ ಅಂತಾರನ್ನ ಕರ್ಕೊಂಬಂದು ಮನೆಯಕ್ಕೆ ನಾವ್ಯಾಕೆ ಕರ್ಕೊಬರ್ಬೇಕು? ನಾವೇನು ಅವ್ರದ್ದೇನು ತಿಂದಿಲ್ಲ. ನಾವೇನು ಅವ್ರಿಗೇನೇನು ಮೋಸ ಮಾಡಿಲ್ಲ. ನಾವ್ಯಾಕೆ ಕರ್ಕೊಬರ್ಬೇಕು? ಕರ್ಕೊಬರ್ಬಾರ್ದು. ನಮ್ಮಮ್ಮಗೆ ಬುದ್ಧಿ ಬೇಡವೆ? ತಾಡಿ ಹೋಗಿ ಸರಿಯಾಗಂತೀನಿ. ನಮ್ಮಮ್ಮನೇನು ನಾನೇನು ಸುಮ್ಮನೆ ಬಿಡಲ್ಲ. ಸರಿಯಾಗಂತೀನಿ. ಯಾಕಮ್ಮ ಕರ್ಕೊಂಬಂದಿರೋದು ಅಂತ ಅನ್ನು ಅಂದ್ರೇನೆ ಮತ್ತೆ ನಿಮ್ಮ ಅಮ್ಮ ಸುಮ್ಮನಾಗೋದಿಲ್ಲ. ಅಂದರೆ ಅವ್ರನ್ನೇನು ದೊಡ್ಡ ಇದು ಅಮ್ಮಂಗೆ ಇದು ಮಾಡ್ತಾಳೆ ನಿಮ್ಮಮ್ಮಯ್ಯ. ನೀವು ಸುಮ್ಮನಿದ್ರೆ ಅಷ್ಟೇ ನಿಮಗೆ ಬೆಲೆ ಇರಲ್ಲ. ಅಲ್ಲ ನಮ್ಮ ಅಕ್ಕಯ್ಯಗೂ ನನಗೂ ಬೆಲೆ ಕೊಡೋದಿಲ್ಲ. ಬೇರೆ ಯಾರಿಗೆ ಯಾಕೆ ಕರಿಯಂಗಿದ್ರು ನಮ್ಮ ಅಕ್ಕನೇ ಕರೀಲಿಲ್ಲ ಹಂಗೆ ಅಂತೀನಿ.
ಕರೆಯಂಗಿದ್ರೆ ನಮ್ಮ ಅಕ್ಕ ಇದ್ದಾಳೆ ಕಣಮ್ಮ, ಕರೆ ಅವಳನ್ನ ಕರ್ಕೊಬತ್ತೀಯ ನಮ್ಮ ತಂದು ಅಷ್ಟೇನೆ. ಅವರು ಯಾಕೆ ಹೋಗ್ತಾರೆ, ಅಯ್ಯೋ ನಾವೇನಂದ್ರೂ ನಮ್ಮನ್ನ ಸುತ್ತಾರ್ಕೊಂಬತ್ತಾರೆ, ನಮ್ಮ ಹಿಂದೆ ಏನಂದ್ರೂ ಅನ್ನಿಸ್ಕೊಂತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಓ ಬಾಳಿ ಇದ್ದಾರೆ. ಮತ್ತೆ ಇವ ನಮ್ಮ ಸಾದ್ರ ತಗೊಂಬಲ್ವೆ, ಅಲ್ಲ ಸ್ವಂತ ಮಗಳಾಗಿರೋಳ ಮುಂದೆ ಅವಳನ್ನ ಇಷ್ಟೊಂದೆಲ್ಲ ನಮ್ಮನ್ನೆಲ್ಲ ಅಂದು ಅಲ್ಲ ನನ್ನ ಅಂದಿದ್ದೋಗ್ಲಿ ನನ್ನ ತಂಗಿ ನಾವು ಸುಮ್ಮನೆ ಇಲ್ಲದ್ದೆಲ್ಲನ ಅದನ್ನ ತಂದಿಕ್ತೆ ಇದನ್ನು ತಂದಿಕ್ತೆ ನನ್ನ ತಂಗಿ ಬ್ಯಾಗ್ನಾಕೆ ಅಂತ ಇಲ್ಲದ್ದೆಲ್ಲನ ಅಜ್ಜಿ ತಾತನ ಮುಂದೆ ಮರ್ಯಾದೆ ತಗೋದು, ಮನೆಯಿಂದ ದುಡ್ಡು ಹಿಡ್ದು ಆಚೆ ಕಳಿಸ್ತಾನಲ್ಲ ಅವ್ನಿಗೆ ಎಷ್ಟು ಇರಬೇಡ, ದುಡ್ಡು ಹಿಡ್ದು ಆಸಿಕ್ ದಬ್ಬೆನೇ ನಮ್ಮ ಮುತ್ತನ್ನ ಅದನು ಹಿಂಗೆ ಮಾಡೋದೇನು ಗೊತ್ತೇ. ಅದನ್ನ ಹೇಳ್ಕೊಂಡ್ರೆ ನಮಗೆ ಮರ್ಯಾದೆ ಇರಲ್ಲ. ಅದಕ್ಕೇನೆ ನಾವೇನೋ ಬಿಡಾತ ಅಂತ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ. ಇಲ್ಲ ನಮ್ಮ ಮುತ್ತು ಇವಾಗ ಹೋಗಿ ಸರಿಯಾಗಿ ಇದು ಮಾಡ್ತಾಳೆ, ಹೋಗಿ ಮನೆಯಾಗ ಇದ್ದಾರೆ, ಇನ್ನು ಯಾಮಕ್ಕೆ ಇಕ್ಕಣಿ ಮನೆ ಬಂದಿದ್ಯಾ ಅಂತ ಹೇಳಿ ಅವಳು ನನ್ನಾಗೂ ಹೇಳ್ತೀನಿ ಹಂಗಂದ್ರೇನೆ ಮತ್ತೆ ಯಾತ ಹೇಳ್ಕೊಡ್ತಾ ಇದ್ದಾವೆ ಕಣಿ ಅವಳಿ ಮುತ್ತಿಗೆ ಎರಡು ಸೇರ್ಕೊಂಡು ಆತ ಹೇಳ್ಕೊಡ್ತಾ ಇದ್ದಾರೆ. ಅದೇ ಸಿದ್ಧನೂ ಧನುಷನೂ ನಮ್ಮ ಅಕ್ಕ ಪದ್ಮಕ್ಕೆ ಕರ್ಕೊಂಡು ಹೋತು, ಅದಕ್ಕೆ ಇವಳಿಗೆ ಕರ್ಕೊಂಬಂದು ಪಿಟಿಂಗ್ ಇಕ್ತಾ ಇದ್ದಾರೆ. ಇವಕ್ಕೆ ಮಾತಾಡೋಕೆ ಇವಾಗ ಮಕ್ಕಿಲ್ವಲ್ಲ ಇವಳು ಸ್ವಾತಿಗೆ, ಅದಕ್ಕೆ ಬಾ ಯಾಕಂತ ಹೇಳ್ಕೊಂಬೇಳಾದ್ರು ಅವ್ರ ಸುದ್ದಿ ಯಾಕೆ ನಮ್ಗೆ, ನಾವು ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ಯಾಕೆ ಅಲ್ಲ. ಹಿಂಗೆ ಚೆನ್ನಾಗಿರೋರ್ಗೆ ತಂದಿಕ್ಕ ಬುದ್ಧಿ ಇರಬಾರ್ದು ಹೇಳು, ಯಾರಿಗೇ ಆಗಲಿ ಚೆನ್ನಾಗಿರೋರ್ಗೆ ಸಂತೋಷ ಪಡಬೇಕು ನೋಡಿ, ಅದು ಬಿಟ್ಬಿಟ್ಟು ಚೆನ್ನಾಗಿರೋರು ನೋಡಿ ಹಿಂಗೆ ಒಟ್ಟು ಕಣ್ಣು ಹಿಂಗೆ ಹಚ್ಚಿಕ ಬುದ್ಧಿ ತಂದಿಕ್ಕ ಬುದ್ಧಿ ಇರಬಾರ್ದು. ಥೂ ಹಂಗೆ ಮತ್ತೆ ಇವರು ತಡ ಇಲ್ಲ ಹಿಂಗೆ ಬಂದವ್ರು. ಇವಳು ಕೋಮ್ಲಿ ಇವಳು ಜೀವಿತ ಇವರೆಲ್ಲ ಸೇರ್ಕೊಂಡು ಸರಿಯಾಗಿ ಇಕ್ತಾ ಇದ್ದಾರೆ. ಇವಳು ಕೋಮ್ಲಿ ಯಾವಾಗಲೂ ಹಿಂಗೆ ಬಂದ್ಲು ಬಾ, ಅವ್ರು ನೋಡ್ಕೊಂಡು ಹೋಗ್ತಾರೆ ಆತ ಹೇಳ್ಕೊಡ್ತಾರೆ ಅಂತ ನೋಡ್ಲಿ ಬಿಡು, ಅವ್ರಿಗೇನು ಯಾರೇ ಹೆದರಿಕೆಮಲ್ಲ. ಹೋಗಿ ಮತ್ತು ಹೋಗಿ ಸರಿಯಾಗಿ ಅನ್ನೋಗಿ ಹೋಗು. ನಿಮ್ಮ ಅಕ್ಕಗಿಲ್ಲದ ನಮ್ಮ ಅಕ್ಕನೇ ಕರೆಯಲ್ಲ ಅಂದಮೇಲೆ ನೀನು ಯಾರನ್ನೂ ಕರಿ ಕೊಡೋದು ಅಂತನ್ನು ಅಷ್ಟೇ. ನೋಡಿ ನಿಮ್ಮ ಅಕ್ಕ ಸ್ವಂತ ಆಗಿರೋಳನ್ನ ನಿಮ್ಮ ಅಕ್ಕನ ಕರೆಯಲ್ಲ ಅಂದಮೇಲೆ ಅವಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು, ಎಷ್ಟು ಅಟ್ಟೂರ್ದು ಹೋಗುತ್ತೆ ಹೇಳು. ಅದೇ ಮತ್ತೆ ಅಲ್ಲ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರನ್ನು ಕರೆಯೋದು ಬೇಡ, ನಮ್ಮ ಅಕ್ಕನೂ ಕರೆಯೋದು ಬೇಡ, ಅವ್ರನ್ನೂ ಕರೆಯೋದು ಬೇಡ. ಅವ್ರನ್ನೆಲ್ಲ ಯಾಕೆ ಕರೆಯೋದು? ನಮ್ಮಮ್ಮ ನನಗೇನೋ ಇಡ್ಸಲ್ಲ ನಮ್ಮಮ್ಮನ ಬುದ್ಧಿ. ನಮ್ಮಮ್ಮೆಲ್ಲ ಹೇಳ್ತೀನಿ ತಡಿ ಹೋಗಿ ಸರಿಯಾಗಿ. ನಮ್ಮಮ್ಮ ಹಂಗೆ ಮತ್ತೆ ಬರೇ ಒಬ್ರಿಗೊಂದು ಮಾಡುತ್ತೆ. ನನಗೆ ಎಷ್ಟು ಹೇಳೋ ಅವಾಗಿಂದ ಹೇಳ್ಬಾರ್ದು. ಅವಮ್ಮಯ್ಯ ನನ್ನ ಕಣ್ಣು ಮುಂದೆನೇ ಅವ್ರನ್ನ ಕರ್ಕೊಂಡು ಹೋಗ್ತೈತಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳೆ. ನೋಡಪ್ಪ ನಮ್ಮಂತರ್ಗಿಲ್ವಲ್ಲ ಅದು, ನೋಡು ಅಂಥವ್ರಿಗೆಲ್ಲ ಐತೆ ನಮಗಿಲ್ವಲ್ಲಪ್ಪ ಅಂತ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಗೊತ್ತೇ. ಯಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲನ ಹಿಂಗಾಗಲ್ಲ. ಇದೇನಪ್ಪ ಹಿಂಗೆ ಮಾಡಿದ್ರು ಇವರು ಅಂತ ಅನ್ಸುತ್ತೆ ಗೊತ್ತೇ, ಬೋಲು ಬೇಜಾರಾಗುತ್ತೆ. ಹೆಂಗೆ ನಮಗೆ ನಮ್ಮಮ್ಮ ಇನ್ನೇನೆ ಹಿಂಗೆ ಮಾಡುತ್ತಲ್ಲ, ಬೇರೆ ಹೆಂಗೆ ಮಾಡ್ಬೋದಪ್ಪ ನಮಗೆ ಅಂತ ಹೇಳಿ ಅಷ್ಟು ಬೇಜಾರಾಗುತ್ತೆ ಕಣ್ಕೊಂಬ್ಲಜ್ಜಿ ನೆನೆಸ್ಕೊಂಡ್ರೆ. ಆಗಕ್ಕಿಲ್ವೇ ಹೇಳು, ಹಂಗೆ ಮಾಡಬಾರ್ದಮ್ಮ ನಿಮ್ಮಮ್ಮ ಎಲ್ಲ ಏನು ಅನ್ಕೊಂತಾರೆ ಏನು. ನನ್ನ ಮಗಳ ಮುಂದೆ ಹಿಂಗೆ ಮಾಡಿದೆ, ನನ್ನ ಮಕ್ಕಳು ಮರ್ಯಾದೆ ನಾನೇ ಕಳಿಬೇಕೆ, ನನ್ನ ಮಕ್ಳಿಗೆ ಯಾರಾದರೂ ಬೆಲೆ ಕೊಡ್ತಾರೆ ನಾನೇ ಹಿಂಗೆ ಮಾಡಿರಿ ಅಂತ ನಿಮ್ಮ ಅಮ್ಮಗೆ ಗೊತ್ತಾಗಬೇಕಮ್ಮ. ಅದೇ ಮತ್ತೆ ಯಾರು ಆಗಲಿ ನಿನಗೆ ಅಕ್ಕಪಕ್ಕಗಳರೇ ಆಗಲಿ ಇಲ್ಲರೇ ಆಗಲಿ ಹೇಳು, ಯಾರು ಮರ್ಯಾದೆ ಕೊಡಲ್ಲ. ಏನು ಅವರು ಕೊಡಲ್ಲ. ಬಿಡು ನೋಡು, ನಮ್ಮ ತಕ್ಕೆ ನಮ್ಮನ್ನೇ ಕರಿಯಕ್ಕೆ ಬಂದ್ರಿ ಇವರು. ಸ್ವಂತ ಮಗಳನ್ನೇ ಕರೆದಿಲ್ಲ ನಮ್ಮನ್ನು ಕರೆದ್ರು ಅಂತ ಅವ್ರು ಯೋಚನೆಗೆ ಹೋಗೋಣ. ನೋಡು ಅದನ್ನು ಯೋಚನೆ ಮಾಡ್ಬೇಕು ನಿಮ್ಮ ಅಮ್ಮಯ್ಯ. ನೋಡು ನಾನು ಹಿಂಗೆ ಮಾಡಿರೆ ಹೆಂಗೆ ಏನು ಅಂತ ಹೇಳಿ ಅದು ಬಿಟ್ಬಿಟ್ಟು ಹಿಂಗೆ ಕರ್ಕೊಂಡೋದ್ರೆ ಕಣ್ಣು ಹಿಂಗೆ ಕಾಣಲಿಲ್ಲ ಅಂದರೆ ಒಂಥರ ಅಲ್ಲ. ನಾನು ಅವಳು ಇಲ್ಲೇ ಕುತ್ಕೊಂಡಿದ್ದೀವಿ, ನಮ್ಮ ಕಣ್ಣು ಮುಂದೆನೇ ಕರ್ಕೊಂಡು ಹೋದ್ರೆ ಅವಳಿಗೆ ಎಷ್ಟು ಇಟ್ಟು ಬರೋಕ್ಕಿಲ್ಲ ಹೇಳು. ನನಗೂ ಅಷ್ಟೇ ಹೊಟ್ಟುರಿತೈತಿ. ಇವತ್ತು ಇವಳು ನನಗೆ ತಂಗಿದ್ದಂಗೆ, ಇವತ್ತು ನನಗೆ ತುಂಬ ಹತ್ರ ಇದ್ದಂಗೆ ಇವಳು. ಇವತ್ತು ಇವಳು ನನಗೆ ಅತ್ತಿಗೆನೇ ಆಗಿರ್ಬೋದು, ಆದರೆ ತಾಯಿ ಸ್ಥಾನ. ಅತ್ತಿಗೆ ಅಂತಂದರೆ ತಾಯಿ ಸ್ಥಾನ. ನಮ್ಮಣ್ಣ ನಮ್ಮ ಅತ್ತಿಗೆ ಅಂತಂದರೆ ನನಗೆ ತುಂಬ ಇಷ್ಟ. ನನಗೆ ಎಷ್ಟು ಹೊಟ್ಟೆ ಉರಿದೋಬೇಡ, ನನಗೂ ಅಷ್ಟು ಸಿಟ್ಟು ಬರಲಿಲ್ಲ. ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣನಿಗೂ ಯಾವುದೇ ಕಾರಣಕ್ಕೂ ಒಂಚೂರು ನಮ್ಮ ಅತ್ತಿಗೆಗೆ ಆಗಲಿ ಒಂಚೂರು ಮನಸ್ಸಿಗೆ ಬೇಜಾರಾಗ್ತಾಯಿದೆ, ನೋವು ಆಗ್ತೈತೆ ಅಂದರೆ ನನಗೆ ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ. ಅಷ್ಟು ನನಗೆ ಕೋಪ ಬರ್ತೈತೆ, ಅಷ್ಟು ಒಂಥರ ನನಗೆ ಹಿಂಗಾಗುತ್ತೆ ಅಂದರೆ ಹಂಗಾಗುತ್ತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತಂದರೆ ನನಗೆ ಜೀವ. ನನಗೆ ಎಷ್ಟು ಇದಾಯಿತು ಅಂಥದ್ರಾಗೆ ಮಗಳಾಗಿರೋ ಅಂಥವ್ರಿಗೆ ಇವ್ರಿಗೆ ಹೆಂಗೆ ಅನ್ನಿಸ್ಬೇಡ ಹೇಳು. ನೋಡಪ್ಪ ಹಿಂಗೆ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಹಿಂಗೆ ಮಾಡೋದು ಇವ್ರು ಸರಿನಾ ಅಂತೇಳಿ ಇವ್ರಿಗೆ ಅನ್ನಿಸ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಇದಾಗುತ್ತೆ ಗೊತ್ತೇ. ಅಕ್ಕ ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಹೋಗ್ತಾ ಇದ್ದೀನಿ ಮಂತಕ್ಕೆ. ನಮ್ಮ ಅಮ್ಮ ಸರಿಯಾಗಿ ಹೇಳ್ತೀನಿ ಏನು ಹೇಳಿ ಬರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಹೋಗಿ ಹೇಳ್ಬರ್ತೀನಿ, ಊಟ ಮಾಡೋಕೆ ನೀನೇ ಬೇಕೆ ನಮಗೆ ಅಂತ. ಸರಿ ಆಯ್ತು ಹೇಳಿ ಇವಾಗ ಹೋಗ್ಬಿಟ್ಟು ಸರಿಯಾಗಿ ಹೇಳ್ತಾಳೆ ತಕ್ಕ, ಹಿಂಗೆ ಮಾಡೋದು ನೀನು ನಮ್ಮ ಅಕ್ಕಗಿಲ್ಲ ದೂರನೆಲ್ಲ ಕಂಡರ್ನೆಲ್ಲ ಯಾಕೆ ಕರ್ತು ಕಳಿಸ್ತೀಯ ಅಂತ ಅನ್ಬೇಕು. ಮತ್ತೆ ಅನ್ಲಿಲ್ಲ ಅಂತಂದರೆ ಯಾರೂ ಕೇಳಲ್ಲ. ಬಾಯಿಗೆ ಬಂದಂಗೆ ಅನ್ನಿಸ್ಕೊಂಡು ಅವ್ರ ತಾಗ ಹೆಂಗೆ ಬೇಕು ಹಂಗೆ ಇದು ಮಾಡಿದರೆ ಹೆಂಗೆ ಅವ್ರು ಹೆಂಗೆ ಬೇಕು ಹಂಗೆ ತಿಳ್ಕೊಂತಾರೆ ನೋಡಿ. ಎಷ್ಟು ಇರಬೇಡ ನಿಮ್ಮ ಅಮ್ಮಗೆ ಸುಮ್ಮನೆ ಸರಿಯಾಗಿ ಅಂತಾಳೆ. ಮುತ್ತನೇ ವಾಸಿ ಸರಿಯಾಗಿ ಅಂತಾಳೆ. ಅಂಬ್ಲಿ ಅವರಿಗೆ ಮನೆ ಬಾಕ್ಲಕ್ಕೆ ಹೋದವ್ರಿಗೆ ಸರಿಯಾಗಿ ಅಂತ ಕಳಿಸ್ಬೇಕು. ಅವಳಿಗೆ ಯಾಕನ ಬಂದು ಅನ್ನಿಸ್ಬೇಕು, ಧನುಷನ್ಗೂ ಸಿದ್ಧನ್ಗೂ ಯಾಕನ ಬಂದು ಅನ್ನಿಸ್ಬೇಕು. ಅವ್ರು ಏನು ಹಂಗೆ ಕರ್ದಟ್ಗೆ ಓಡ್ ಬಂದವ್ರಿ. ನಿನ್ನ ಮುಂದೆ ಸ್ವಂತ ಮಗಳನ್ನೇ ಕರೀಲಿಲ್ಲ ನಮ್ಮನ್ನು ಕರೆದ್ರು ಅಂತೇಳಿ ಮ್ಯಾಕ್ ಹೋಗ್ಬಿಟ್ಟವ್ರಿ. ಅಯ್ಯೋ ಯಪ್ಪ ಮ್ಯಾಕ್ ಹೋಗ್ತಾರೆ ಅವ್ರು ಎಂತಾರವರು. ನನ್ನ ಮಗ ಅವ್ನು ಮೋಸ ಮಾಡಿರೋ ನನ್ನ ಮಗನ್ನ ಕರಿಯೋದೆ ಅವ್ನು ಮೋಸಗಾರನ್ನ. ನಿಜವಾಗ್ಲೂ ನಮ್ಮ ಮುತ್ತನ ಕರ್ಕೊಂಬಂದು ಸರಿಯಾಗೆ ಹೇಳ್ಕೊಟ್ವಿ, ಹೋಗಿ ಸರಿಯಾಗಿ ಜಾಡಿಸ್ತಾಳೆ.
ನಮ್ಮ ಮುತ್ತು ಸರಿಯಾಗಿ ಅಂತಾಳೆ ನೋಡಿ ಇವಾಗ. ಇನ್ನೊಂದು ದಿವಸ ನಾವು ಯಾವತ್ತೂ ಅವ್ರ ಮನೆಗೆ ಹೋಗ್ಬಾರ್ದಪ್ಪ, ಅವ್ರ ಮನೆಗೆ ಹೋಗೋದೇ ಬೇಡ ಅಂತ ಅನ್ನಿಸ್ಬೇಕು ಅವ್ರಿಗೆ. ಹಂಗೆ ಅಂದ್ಬಿಡ್ತಾಳೆ ನಮ್ಮ ಮುತ್ತು. ಕೈಗೆ ಸಿಕ್ಕಿಬಿಟ್ರೆ ಏನಿಲ್ಲ, ಚೆನ್ನಾಗಿ ರುಬ್ಬು ಬಿಡ್ತಾಳೆ. ಮತ್ತು ನಮ್ಮ ಮುಂದೆನೇ ಕಣ್ಣರ ಮಕ್ಳನ್ನವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಇದು ಮಾಡಿದ್ರೆ ನಮಗೆ ಬೆಲೆ ಇರುತ್ತೆ. ನಮ್ಮ ಅಮ್ಮ ಏನೇನೇ ನಮ್ಮ ಮಕ್ಕಳು ಅಂತ ಪ್ರೀತಿ ಕೊಡ್ದಂಗೆ, ನಮ್ಮ ಮಕ್ಕಳು ಅಂತ ಬೆಲೆ ಕೊಡ್ದಂಗೆ ನಮ್ಮ ಬೆಲೆ ನಮ್ಮ ಅಮ್ಮನೇ ಕಳೆದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಹಾಗೇನೆ ಎಷ್ಟು ಇದಾಗುತ್ತೆ ಹೇಳ್ರಿ ನೀವೇ. ನಮಗೆ ಎಷ್ಟು ಬೆಲೆ ಕೊಡ್ದಂಗೆ ಆಗುತ್ತೆ, ಬೆಲೆ ಕೊಡಲ್ಲ ಯಾರೂ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.